ಇದೊಂದು ಕರಾಳ ಶಾಸನ. ಸಾಮಾಜಿಕ ಪಿಡುಗಿಗೆ ನಾಂದಿ ಹಾಡಿರ್ತಕ್ಕಂಥ, ಸಮಾಜದಲ್ಲಿರ್ತಕ್ಕಂಥ ಶಾಂತಿಯನ್ನು ಕದಡತಕ್ಕಂಥ ಒಂದು ಕರಾಳ ಶಾಸನ. ಈ ವಕ್ಫ್ ಪಡಂಭೂತ ಇಡೀ ದೇಶದಲ್ಲಿ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ 1,00,000 ಎಕರೆಗಿಂತ ಹೆಚ್ಚು ಭೂಮಿಯನ್ನು ತನ್ನದು ಅಂತ ಹೇಳಿ ಪರಿಭಾವಿಸಿ ಸಂಬಂಧಪಟ್ಟಂಥ ಭೂ ದಾಖಲಾತಿಗಳಲ್ಲಿ ವಕ್ಫ್ನ ಹೆಸರನ್ನು ಮೇಲಿಂದ ಮೇಲೆ ತರಾತುರಿನಲ್ಲಿ ಆಧಾರರಹಿತವಾಗಿ ಸೇರ್ತಾ ಇರ್ತಕ್ಕಂಥ ಪ್ರಕರಣಗಳನ್ನು ವಿಶೇಷವಾಗಿ ವಿಜಯಪುರ, ಗದಗ, ರಾಯಚೂರು, ಉತ್ತರ ಕರ್ನಾಟಕದ ಜಿಲ್ಲೆಗಳು, ಇತ್ತೀಚೆಗೆ ದಕ್ಷಿಣ ಕನ್ನಡ, ಮಂಗಳೂರು ಜಿಲ್ಲೆಗಳನ್ನು ವ್ಯಾಪಿಸಿ ಶಿವಮೊಗ್ಗದಲ್ಲೂ ಕೂಡ ಸುಮಾರು 32 ಅರ್ಜಿಗಳು ವಕ್ಫ್ ಕೌನ್ಸಿಲ್ನಿಂದ 32 ಜಾಗಗಳು ವಕ್ಫ್ ಖಾತೆಗೆ ಸೇರಬೇಕು ಅಂತ ಹೇಳ್ತಕ್ಕಂಥ ಮನವಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯವನ್ನು ತಲುಪಿದೆ. ಈ ರೀತಿಯಾಗಿ ವಕ್ಫ್ಗೆ ಸಂಬಂಧಪಟ್ಟಂತೆ ತರಾತುರಿನಲ್ಲಿ ದಾಖಲಾತಿಗಳು ತಿದ್ದುಪಡಿ ಆಗಲಿಕ್ಕೆ ಕಾರಣ ರಾಜ್ಯದ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ, ಜಮೀರ್ ಅಹ್ಮದ್. ಇದರ ಪರಿಣಾಮ ಇಡೀ ರಾಜ್ಯದ ರೈತರ ನೆಮ್ಮದಿ ಕದಡಿದೆ. ಪ್ರತಿಯೊಬ್ಬ ಭೂಮಾಲೀಕ, ಅವನು 10 ಗುಂಟೆ ಭೂಮಾಲೀಕ ಇರ್ಬೋದು, 10 ಎಕರೆಯ ಭೂಮಾಲೀಕ ಇರ್ಬೋದು, ಅವನು ನೆಮ್ಮದಿ ಕಳ್ಕೊಂಡಿದ್ದಾನೆ, ಸ್ಥಿರತೆ ಕಳೆದು ಹೋಗಿದೆ. ಅವನು ಬದುಕು ಸಾಗಬೇಕಾದ್ರೆ ಅವನೇನು ಮನಸ್ಸಿನ ಏಕಾಗ್ರತೆಯಲ್ಲಿ ಕಾರ್ಯವನ್ನು ಮಾಡಬೇಕು, ಅದನ್ನು ಮಾಡಲಿಕ್ಕಾಗ್ತಾ ಇಲ್ಲ. ಇದಕ್ಕೆ ಕಾರಣಕರ್ತರಾದ, ಜನರ ಶಾಂತಿಯನ್ನು ಕದಡಿದ ಜಮೀರ್ ಅಹ್ಮದ್ ರವರನ್ನು ಮೊದಲು ಸಂಪುಟದಿಂದ ವಜಾ ಮಾಡಬೇಕು ಮತ್ತು ಗೃಹ ಇಲಾಖೆ ಅಂತಕ್ಕಂಥದ್ದು ಏನಾದರೂ ಬದುಕಿದ್ರೆ ಈ ರಾಜ್ಯದಲ್ಲಿ ಸುಮೋಟೋ ಕೇಸನ್ನು ಜಮೀರ್ ಅಹ್ಮದ್ ಮೇಲೆ ಹಾಕಬೇಕು. ಸ್ವಯಂ ಪ್ರೇರಿತವಾಗಿ ಈ 7 ಕೋಟಿ ಕನ್ನಡಿಗರ, ರೈತ ಬಾಂಧವರ ನೆಮ್ಮದಿ ಕೆಡಿಸಿರ್ತಕ್ಕಂಥ, ಅವರ ಮನಸ್ಸಿನಲ್ಲಿ ಆತಂಕ ಮೂಡಿಸಿರ್ತಕ್ಕಂಥ, ಗೊಂದಲ ಮೂಡಿಸಿರ್ತಕ್ಕಂಥ ಜಮೀರ್ ಅಹ್ಮದ್ ಅವ್ರ ಮೇಲೆ ಸ್ವಯಂ ಪ್ರೇರಿತವಾದಂಥ ಕೇಸನ್ನು ದಾಖಲಿಸಬೇಕು ಅಂತಕ್ಕಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದೆ. ವಕ್ಫ್ಗೆ ನೀಡಿರ್ತಕ್ಕಂಥ ವಿಶೇಷ ಪರಮಾಧಿಕಾರವನ್ನು ಹಿಂಪಡಿಬೇಕು, ಅದರ ಪರಮಾಧಿಕಾರಕ್ಕೆ ನಿಯಂತ್ರಣ ಹಾಕಬೇಕು, ಜಮೀರ್ ಅಹ್ಮದನ್ನು ಸಂಪುಟದಿಂದ ಕೈ ಬಿಡಬೇಕು. ಈ ಎಲ್ಲ ಒತ್ತಾಯಗಳನ್ನು ಒಳಗೊಂಡಂಥ ಹೋರಾಟ 22ನೇ ತಾರೀಕು ಇಡೀ ದಿನ ನಡೆಯುತ್ತೆ. ತಮ್ಮ ಮೂಲಕ ಇಡೀ ಜಿಲ್ಲೆಯ ರೈತ ಬಾಂಧವರಿಗೆ, ಮಠಾಧೀಶರಿಗೆ, ಸಂಘ ಸಂಸ್ಥೆಗಳ ಪ್ರಮುಖರಿಗೆ ಈ ಹೋರಾಟದಲ್ಲಿ ಭಾಗವಹಿಸಿ ಹೋರಾಟದ ಯಶಸ್ಸಿಗೆ ಸಹಕರಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ.